ಹಲೋ ಹಾ ಏನು ಹೇಳ್ತೀರಿ ನೀವು ಕರೆಗೂ ರೀ ಏ ಗಪ್ರಿ ಹಂಗಾರ ಮೇಡಮ್ಗೆ ಹೇಳ್ತೀನಿ ರೀ ನಾ ಹಾಂ ಹೇಳ್ರಿ ಮೇಡಮ್ಗೆ ಹೇಳ್ತೀನಿ ಮೇಡಮ್ ರೀ ಮೇಡಮ್ ರೀ ಒಂದು ದೊಡ್ಡ ಪ್ರಾಬ್ಲಮ್ ಐತ್ರಿ ಯಾಕೋ ಏನಾಗಿತ್ತು ಪ್ರಾಬ್ಲಮ್ ರೀ ಮೇಡಮ್ರ ನಮ್ಮ ಅಪೋಸಿಟ್ ಟೀಮ್ ಲಲಿತಾ ಮೇಡಮ್ ಅದಾರಲ್ರಿ ನಮ್ಮ ವಾರ್ಡ್ನವ್ರಿಗೆ 200 ರೂಪಾಯಿ ಕೊಡತ್ತಲ್ರಿ ಮನಿಗೆ ಒಬ್ಬೊಬ್ರಿಗೆ ರೀ ಅದಲ್ದ ತಿಂಗಳ ಅವ್ರಿಗೆ 2,000 ರೂಪಾಯಿ ಹಾಕ್ತೇನೆ ಅಂತ ಅನ್ನತ್ತಲ್ರಿ ಏನ್ ಹೇಳ್ತೀನಿ ಖರೇನ ಇದ ಹ್ಞೂನ್ರಿ ಮೇಡಮ್ ಈಗ ಜಸ್ಟ್ ನನಗೆ ಸುದ್ದಿ ಬಂತ್ರಿ ಅದ ಓಹೋ ಹಂಗ್ ಮಾಡತ್ತ ಎಣ್ಣಕಿಲ್ಲ ಅಲ್ಲಿ ಊರ್ಲಲ್ಲಿ ಪ್ರತಿಯೊಂದ್ ಮನೆಗೆ 200 ರೂಪಾಯಿ ಕೊಟ್ಟು ಅಕೌಂಟಿಗೆ 2,000 ರೂಪಾಯಿ ಹಾಕ್ತೇನೆ ಅನ್ನತ್ತ ಇಲ್ಲೋಕೆ ನಾವೇನ್ ಮಾಡೋಣಂದ್ರ ಪ್ರತಿಯೊಂದ್ ಮನಿಗೆ 500 ರೂಪಾಯಿ ಕೊಟ್ಟು ಅಕೌಂಟಿಗೆ 5,000 ರೂಪಾಯಿ ಹಾಕೋಣ ಅಂತ ಹೇಳೋಣ ರೀ ಮೇಡಮ್ ದುಡ್ಡು ಭಾಳ ಆಕೈತೇನ್ ನೋಡ್ರಿ ದುಡ್ಡಿನ ವಿಷಯದಾಗ ಬಂದ್ರ ಅವ್ರ ಅಪ್ಪದೇನೋನಾ ನಡಿ ಹೋಗೋನು ಆಯ್ತ್ರಿ ಮೇಡಮ್ ಅಜ್ಜಾರ ಅದಾರ ನೋಡ್ರಿ ಅವ್ರಿಗೆ ಹೇಳ್ಬಿಡ್ರಿ ಅಜಾರ್ ನಮಸ್ಕಾರ ರೀ ಈ ಸಲ ನಾನ್ ಎಲೆಕ್ಷನ್ ನಿಂತೀನ್ರಿ ನನ್ ಗುರುತ್ರಿ ಚಂಬ್ ಐತ್ರಿ ಆ ಚಂಬಿಗೆ ನೀವ್ ಓಟ್ ಹಾಕ್ರಿ ನಿಮ್ ಚಂಬ್ ಗುರ್ತಕ್ಕ ನಾವು ಹಾಕಿವ್ರಿ ನೀವ್ ಏನ್ ಮಾಡ್ತೀರಿ ಹೇಳೋ ರೀ ಅಜ್ಜಾರ ನಮ್ ಮೇಡಮ್ ಏನ್ ಮಾಡ್ತಾರ ಗೊತ್ತಿದ್ರಿ ಮನಿಗೆ ಒಬ್ಬೊಬ್ಬರಿಗೆ 500 ರೂಪಾಯಿ ಕೊಟ್ಟು ತಿಂಗಳ ನಿಮ್ಗೆ 5,000 ರೂಪಾಯಿ ಅಕೌಂಟಿಗೆ ಜಮಾ ಮಾಡ್ತಾರ್ರಿ ನಮ್ ಮೇಡಮ್ ಹೌದ್ರಿ ಇದ್ ನೋಡ್ರಿ 500 ರೂಪಾಯಿ ಆದ್ರ ಚಂಬಿಗೆ ಓಟ್ ಹಾಕ್ಬೇಕು ಆಯ್ತ್ರಿ ನಿಮ್ಗ ಓಟ್ ಹಾಕ್ತೀವಿ ಚಂಬಿಗೆ ಹಾಕ್ತೀವಿ ನಮಸ್ಕಾರ ರೀ ಮಾಮಾರಿ ನಮಸ್ಕಾರ ರೀ ಮೇಡಮ್ ಮಾಮ ಎದಕ್ ಓಟ್ ಹಾಕ್ಬೇಕನ್ನೋ ಗೊತ್ತಿತ್ತಿಲ್ಲ ನಿನಗ ಚಂಬಗೇನು ಓಟ್ ಹಾಕ್ಬೇಕ ಚಂಬ್ ಅನ್ನೋದ ಎದಕ್ ಯೂಸ್ ಐತಿಲ್ಲ ನಿಮ್ಗೆ ಗೊತ್ತಿಲ್ಲ ನೀವು ಜಳಕಕ್ ಹೋಗ್ಬೇಕಾದ್ರೆ ಚಂಬ್ ಬೇಕ ಬಾತ್ರೂಮ್ ಹೋಗ್ಬೇಕಂದ್ರು ಚಂಬ್ ಬೇಕ ಚಂಬ್ ಅನ್ನೋದು ಎಷ್ಟು ಯೂಸ್ ಐತಿ ನಿಮ್ಗೆ ಗೊತ್ತಿಲ್ರಿ ನೀವು ಓಟ್ ಎದಕ್ ಹಾಕ್ಬೇಕ ಚಂಬಿಗೆ ಓಟ್ ಹಾಕ್ಬೇಕ ಮಿಸ್ ಮಾಡ್ಬೇಡ್ರಿ ಹಲೋ ಲಲಿತಾ ಮೇಡಮ್ ಬಂದಿದ್ದು ಈಗ 200 ರೂಪಾಯಿ ಕೊಟ್ಟ ಕ್ಯಾಸ್ ಮತ್ ಖಾತೆ ಒಳಗೆ 2,000 ರೂಪಾಯಿ ಹಾಕ್ತೇನೆ ಅಂದಾರ ಮತ್ತೆ ನೀ ಏನ್ ಹೇಳಾಕತ್ತೇನು ಹೇಳಪ್ಪ ನೀವೇನ್ ಕೊಡವ್ರಿ ರೀ ಮಾಮಾರಿ ಬರೀ 200 ರೂಪಾಯಿ ಕಾಸು ಪಡತ್ತೀರಿ ನೀವು ಅವಳ ಯೋಗ್ಯತೆಗ್ರಿ ಬರೀ 200 ರೂಪಾಯಿ ರೀ ಆದ್ರೆ ನಾವ 500 ರೂಪಾಯಿ ಕೊಡ್ತೇವ್ರಿ ಅದಲ್ದ ನಿಮ್ ಅಕೌಂಟಿಗೆ 5,000 ರೂಪಾಯಿ ಹಾಕ್ತಿವ್ರಿ ಮಾಮ ಎಷ್ಟ್ ಹೇಳು 5,000 ರೂಪಾಯಿ ಏ ಮಾಮ ಆಕಿ ಬರೀ ಬಾಯಿ ಮಾತ್ನಾಗ ಅಷ್ಟ ಹೇಳಿ ಹೊಂಟಾಳ ಆದ್ರ ನಾವ್ ಹಂಗಲ್ಲ ರೊಕ್ಕ ಕೊಟ್ಟ ಮಾತಾಡಿ ಹೊಂಟೇವೆ 500 ಓಟ್ ಯಾರಿಗೆ ಹಾಕ್ತಿ ಚಂಬಿಗೆ ನಡ್ರಿ ಮೇಡಮ್ ಚಂಬದವ್ರ 500 ಇದು ಮಟನ್ ಆತು ಟೊಬ್ಗ್ಯಾವ 200 ಕೊಟ್ಟಿದಾರ ಇದು ಕ್ವಾರ್ಟರ್ ಆತು ಮೇಡಮ್ ಇವ್ರ ನೋಡ್ರಿ ಸೆಲಿಬ್ರಿಟಿ ಅದಾರ್ರಿ ಮೇಡಮ್ ಅವ್ರ ಈ ಗಂಡ ಹೆಂಡತಿ ರೀಲ್ಸ್ ಭಾರಿ ಮಾಡ್ತಾರ್ರಿ ಮೇಡಮ್ ಅವ್ರ ನಮಸ್ಕಾರ ರೀ ಅಕ್ಕಾರಿ ನಮಸ್ಕಾರ ಅವ್ರ ಹಂಗದಾರ ತಗೋರಿ ಮೇಡಮ್ ರೀ ಅಣ್ಣಾರ ಅಕ್ಕಾರ ನಿಮ್ಮ ಅಮೂಲ್ಯವಾದ ಮತವನ್ನು ನನಗ ಹಾಕ್ಬೇಕ್ರಿ ಮತ್ತ ನನಗಲ್ರಿ ನಮ್ ಮೇಡಮ್ಗ ಹಾಕ್ಬೇಕು ನೋಡ್ರಿ ನೀವು ಅಲ್ಲಿ ಮೇಲಮ್ಲಿ ನೀವು ಇಲೆಕ್ಷನ್ ಹೋದಾಗ ಖಿಲಾಕ್ ಬಂದಿರಿ ನಿಮ್ ಗೂಡ್ದು ತಂದಿಲ್ಲಲ್ರಿ ನೀವು ಏನೇನದಾರ ಅವ್ರ ಮೇಡಮ್ ನಮ್ ಪಕ್ಷದ ಗುರುತ್ ಏನಂತ ಕೇಳತಾರ್ರಿ ಅವ್ರ ಓಹೋ ಹಿಂಗೇನಾ ಇದ ನೋಡ್ರಿ ನಮ್ದು ಗುರ್ತ ಇದಕ್ಕ ಓಟ್ ಹಾಕ್ರಿ ಓಹೋ ಚಂಬ ಅತ್ತಲ್ಲಿ ಅಲ್ರಿ ಮೇಡಮ್ ನೀವ್ ಒಬ್ರ ಮಾತಾಡತ್ತೀರಿ ಅವಾಗಿಂದ ನಿಮ್ ಪತಿರ ಏನೋ ಒಂದ್ ಮಾತಾಡೋರಲ್ರಿ ಚಂಬ ಓಟ್ ಹಾಕ್ತ ಅದಕ್ಕ ಹಾಕ್ಬೇಕ ಮತ್ತ ನಡ್ರಿ ಮೇಡಮ್ ಇನ್ನೊಂದ್ ಸ್ವಲ್ಪ ಇಲ್ಲಿ ಇತ್ತು ಅಂದ್ರೆ ನಾವು ಸುಳ್ಳಿ ಆಗ್ಬಿಡ್ತೇವಿ ನೋಡ್ರಿ ಮೇಡಮ್ ಅವ್ರ ನಿನ್ನೆ ಮೀಟಿಂಗ್ ಎಲ್ಲ ಓಕೆ ಆಗಿದಾವ್ರಿ ನಿನ್ನಿದ್ ಓಕೆ ಆಗ್ಲಿಪ್ಪ ಇವತ್ತಂತೂ ನಾ ರೆಸ್ಟ್ ತಗೋಬೇಕನ್ನತೀನಿ ಅಕಸ್ಮಾತ್ ಯಾವ್ದಾರ ಕಾಲ್ ಬಂತಂದ್ರು ಮೇಡಮ್ ಬಿಸಿ ಅದಾರ ಅಂತ ಹೇಳಿ ಮ್ಯಾನೇಜ್ ಮಾಡ್ಬಿಡ್ನಿ ಮತ್ ಇವತ್ತಿನ ಮೀಟಿಂಗ್ ಏನದಲ್ಲ ಎಲ್ಲ ನಾಳೆ ಪೋಸ್ಟ್ಪೋನ್ ಮಾಡ್ಬಿಡ್ಪ ಆಯ್ತಾಯ್ತ್ರಿ ಆದ್ರೆ ಒಂದ್ ಮಾತಿತ್ರಿ ಮೇಡಮ್ ಇವತ್ತೇನು ಹೇಳಕ್ ಹೋಗ್ಬೇಡಪ್ಪ ಇವತ್ತ ಸ್ವಲ್ಪ ಟಯರ್ಡ್ ಆಗೇನ ಮತ್ ರೆಸ್ಟ್ ಮಾಡ್ಬೇಕಂತ ಮಾಡೇನ್ ನೋಡಿ ಇವತ್ನ ಮೇಡಮ್ ರೀ ಸೀರಿಯಸ್ ಬಾಳ ಐತ್ರಿ ಇದು ಮ್ಯಾಟರ್ ಸೀರಿಯಸ್ ಅಂತದೇನ್ ಸೀರಿಯಸ್ ಐತಿ ನೋಡ್ರಿ ಮೇಡಮ್ ಅವ್ರ ನಾವ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ವು ಅಲ್ರಿ 200 ರೂಪಾಯಿ ಕೊಟ್ಟಿದ್ರು ಮನಿಗೆ ಒಬ್ಬೊಬ್ರಿಗೆ ಆಮೇಲೆ 2,000 ರೂಪಾಯಿ ಹಾಕ್ತೇವ ಅಂತ ಹೇಳಿದ್ರಿ ಅಲ್ಲೆಲ್ಲಾ ಕಡೆ ಆ ಇಂದಿರಾ ಮೇಡಮ್ ಅವ್ರು ಹೋಗಿ ಪ್ರಚಾರ ಮಾಡಿ ಒಂದ್ ಮನುಷ್ಯಾಗ 500 ರೂಪಾಯಿ ಕೊಟ್ಟ ಮತ್ 5,000 ರೂಪಾಯಿ ಹಾಕ್ತಿವಿ ಅಕೌಂಟ್ನಾಗ ಅಂತ ಹೇಳತ್ತಾರ್ರಿ ಅವ್ರ ಹಾ ನನಗ್ ಗೊತ್ತಿಲ್ದ ಅಷ್ಟೆಲ್ಲ ವಿಷಯ ನಡೆದೈತಿ ಹ್ಞೂ ರೀ ಮೇಡಮ್
ಮೇಡಮ್ ಅವ್ರ ನನಗ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ರಿ. ಹಾ ಗೊತ್ತಾಗ್ವತ್ತು ಮತ್ ನಿನ್ನೇನು ಬದ್ನಿಕಾಯಿ ಹಂಚಾಕ್ ಇಟ್ಕೊಂಡೇನಿ ಇಲ್ಲಿ. ನನಗ ಅದ ಕೆಲ್ಸ ಕೊಟ್ರ ಚಲೋ ಐತ್ರಿ ಮೇಡಮ್. ಈಗ ಅದೆಲ್ಲ ಬಿಡು, ಮುಂದಿನ ಏನ್ ಮಾಡ್ಬೇಕು ವಿಚಾರ ಮಾಡ. ಗಪ್ರ ಮೇಡಮ್ ಅವ್ರ ಐಡಿಯಾ ಬಂತ್ ನೋಡ್ರಿ. ಈಗ ಮತ್ ಯಾವಾಗ ಹೇಳವ? ಇಲೆಕ್ಷನ್ ಮುಗುದಿಂದ ಹೇಳ ಏನಿದ್ನ? ನೋಡ್ರಿ ಮೇಡಮ್ ಅವ್ರ, ಈ ಬೆಳಗಾವಿ ಊರಾಗ ಗಂಗಪ್ಪ ಗೌಡ್ ಅಂತ ಒಬ್ಬ ಅದಾನ್ರಿ. ಅವನ್ ಮಾತ ಒಟ್ಟ ಯಾರು ಮೀರಂಗಿಲ್ರಿ. ಮತ್ ಈ ಜನಗಳು ಅದಾರಲ್ರಿ, ಅವ್ರ ಮಾತ ಕೇಳ್ತಾರ್ರಿ ಅವ್ರ. ಈಗ ನಾವೇನ್ ಮಾಡ್ಬೇಕಂತಂದ್ರ ಅವನ್ನ ಹೆಂಗಾರ ಮಾಡಿ ಕೈಸ ಒಂದ ಮೀಟಿಂಗ್ ತಗೋಬೇಕ್ರಿ. ಹಾ ದಿಸ್ ಇಸ್ ಗುಡ್ ಐಡಿಯಾ. ಹಂಗಂದ್ರ ಲೇಟ್ ಯಾಕೆ ಮಾಡ್ತಿ? ಕರ್ಸೇ ಬಿಡವ್ರ. ಓಕೆ ರೀ ಮೇಡಮ್, ಅವ್ರ ಕರ್ಸೇ ಬಿಡ್ತೇನ್ರಿ. ನಡ್ರಿ. Do it fast. ಲೇಟ್ ಆಗೈತ್ ಬಾ, ಗೌಡಗ್ ಫೋನ್ ಮಾಡಿ ಜಲ್ದಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನೋಡ್ರಿ ಗೌಡ್ರ, ನೀವ್ ಏನ್ ಮಾಡ್ತೀರೋ ಏನ್ ಬಿಡ್ತೀರೋ ಅದ್ ನನಗ್ ಗೊತ್ತಿಲ್ಲ. ಖರೆ ಈ ಸತ ಇಲೆಕ್ಷನ್ ಒಳಗಂತೂ ನಾನಾ ಗೆದ್ಕೋಬೇಕು. ನೋಡ್ರಿ ಮೇಡಮ್, ಕೆಲಸಗಳು ಮಾತಿಂದ ನಡೆಯಂಗಿಲ್ಲ, ದುಡ್ಡಿಂದ ನಡೀತೈತೆ. ಮೇಡಮ್ ಅವ್ರ ಇಂಡೈರೆಕ್ಟ್ ಆಗಿ ರೊಕ್ಕ ಕೇಳತ್ತಾರ್ರಿ ಅವ್ರ. ನೋಡ್ರಿ ಗೌಡ್ರ, ರೊಕ್ಕದ ಬಗ್ಗೆ ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ್ರಿ ನೀವು. ರೊಕ್ಕದ್ದೇನ ಹೊಳಿನ ಹರಿಸ್ಬಿಡೋಣಂತ. ಆದ್ರ ಈ ಸತ ಇಲೆಕ್ಷನ್ದಾಗ ಮಾತ್ರ ನಾನಾ ಗೆದ್ ಬರ್ಬೇಕು ನೋಡ್ರಿ. ನೋಡ್ರಿ ಮೇಡಮ್, 10 ಕೋಟಿ ಸದ್ಯಕ್ಕೆ ಕೊಡ್ರಿ, ಆಮೇಲೆ ನೀವು ಗೆದ್ದಂಗ ನೋಡ್ರಿ. ಆಯ್ತ್ ತಗೋರಿ ಗೌಡ್ರ, ಸಂಜಿಕ್ ನಮ್ PA ಕಡೆ ಬಂದ ಓದ್ಬಿಡ್ರಿ ನೀವ್ ರೊಕ್ಕ. ಆಯ್ತು ತೋರಿ, ಶರಣ್ರಿ. ದೋಸ್ತ, ನಾಮಿನೇಷನ್ ಅಂದ್ರೆ ಎಲ್ಲ ಫೈಲ್ ಮಾಡಿದ್ವು, ಎಲ್ಲ 600 ರೂಪಾಯಿನ. ಇನ್ನ ಎಲ್ಲ ಏನೇನ್ ಮಾಡ್ತಾರ ನೋಡು, ಜನಗಳು ಏನೇನ್ ಮಾಡ್ತಾರ ನೋಡು ನೀನು. ಅಲ್ಲಿ ದೋಸ್ತ, ಈ ನೋಡ್ರಿ ಇಲೆಕ್ಷನ್ ಕುಂತಿ ಆ ಲಲಿತಾ ಮೇಡಮ, ಇಂದಿರಾ ಮೇಡಮ ಒಂದ್ ಓಟಿಗೆ 500,000 ಅಂತ ಕೊಡತಾಳ. 300 ಕೋಟಿ ಗಂಟೆ ಖರ್ಚು ಮಾಡತಾಳ. ನೀ ನೋಡ್ರ ನನಗ 5 ರೂಪಾಯಿ ಖರ್ಚು ಮಾಡಾಕ ಹಿಂದೆ ಮುಂದೆ ಮಾಡತಿ. ನೀನ್ ಗಂಟೆ ಗೆದ್ ಬರ್ತಿ? ನೋಡ್ ದೋಸ್ತ, ನಾ ದೇಶ ಹಾಳು ಮಾಡ್ಬೇಕಂತ ಇಲೆಕ್ಷನ್ ಕುಂತಿಲ್ಲ, ದೇಶ ಉದ್ಧಾರ ಮಾಡ್ಬೇಕಂತ ಇಲೆಕ್ಷನ್ ಕುಂತೇನ. ಈ ದೇಶ ಎಲ್ಲರಿಗೂ ಇಷ್ಟ ಉದ್ಧಾರ ಆಗುವಂಗ ಇಷ್ಟ ಇತ್ತಂತ ತಿಳ್ಕೊ, ನನಗ್ ಬಂದ್ ಮತ ಹಾಕ್ತಾರ, ನಾನು ಇಲೆಕ್ಷನ್ದಾಗ ಗೆದ್ದೆ ಗೆಲ್ಲಿಸ್ತಾರ. ಯಾಕೆ ವಿಚಾರ ಮಾಡ್ತೀನಿ? ಅಲ್ಲೋ ದೋಸ್ತ, ಇಷ್ಟೆಲ್ಲ ಹೇಳಾತೀನಿ, ನನ್ನ ಬಿಟ್ರ ನಿನ್ಗೆ ಸಪೋರ್ಟ್ ಮಾಡಾವಿಲ್ಲ. ನಾನು ಸೂಡ ನಿನ್ ಹೆಂಡತಿ ಮಕ್ಕಳ ಅವ್ವ ಅಪ್ಪನ ನಿಂಗೆ ಸಪೋರ್ಟ್ ಮಾಡೋರ. ದೋಸ್ತ, ನನ್ನ ಜೊತೆ ಇದೆಲ್ಲ ಸಾಕ, ಈ ದೇಶ ಗೆಲ್ತೇನ. ಯಾಕೆ ವಿಚಾರ ಮಾಡ್ತಿ? ಜನಕ್ ನ್ಯಾಯ ಬೇಕಾಗಿತ್ತ ಅಂತ ತಿಳ್ಕೊ, ದೇಶ ಚಲೋ ಆಗ್ಬೇಕಂತ ತಿಳ್ಕೊ, ನಂಗೆ ಓಟ್ ಹಾಕ್ತಾರ. ಬಾ, ಮುಂದೆ ಏನಾಕೈತಿ ನೋಡೋ, ನನ್ನ ಜೊತೆ ಇರೋ ಸಾಕ್ ನೀ ಅಷ್ಟ. ಮತ್ತೇನ್ರಿ ಚಿದು ಅವ್ರ, ಊರಾಗೆಲ್ಲ ಏನೇನ್ ನಡ್ದೈತ್ರಿ? ಇನ್ನ ಏನ್ ನಡಿಬೇಕ್ರಿ ಮೇಡಮ್? ಆ ಗೌಡ್ರಿಗೆ ಆ ಲಲಿತಾ ಮೇಡಮ್ 10 ಕೋಟಿ ಕೊಟ್ಟಿದಲ್ರಿ. ಆ ಗೌಡ್ರ ಮನಸ್ ಮಾಡಿದ್ರೆ ಇಲೆಕ್ಷನ್ ಅಕ್ಕಿ ಗೆದ್ದಂಗ ಆಕೇತ್ರಿ. ಹಾ 10 ಕೋಟಿ ರೂಪಾಯಿ ಕೊಟ್ಟಾಳು ಆಕೆ? ಹಂಗ್ ಮಾಡಾಳ ಆಕಿಲ್ಲ ಅಲ್ಲಿ? ಹಂಗಾದ್ರೆ ನಾವ್ ಒಂದ್ ಕೆಲ್ಸ ಮಾಡೋನು, ಆ ಗೌಡಗ 50 ಕೋಟಿ ರೂಪಾಯಿ ಕೊಟ್ಟ ಇಲೆಕ್ಷನ್ ನಾವ ಗೆಲ್ಲೋನು. ರೀ ಮೇಡಮ್ರ, ನೀವ್ ನೋಡ್ರಿ ಹಿಂಗ್ ಮಾತಾಡಕತ್ತೀರಿ. ನಮ್ ಅಕೌಂಟ್ ಹೆಂಗ್ ನೋಡ್ರಿ ಅಷ್ಟ್ ರೊಕ್ಕ ಇಲ್ರಿ, ಮತ್ ಹೆಂಗ್ ಕೊಡ್ತೀರಿ ನೀವು ಹಂಗ? ರೀ ಚಿದು ಅವ್ರ, ಮನಿ ಎದಕ್ಕೆ ಐತ್ರಿ? ಅದ ಮನಿ ಮಾರಾದ್ರೂ ಆ ಗೌಡಗ್ ರೊಕ್ಕ ಕೊಡೋನ್ರಿ, ಆದ್ರೆ ಇಲೆಕ್ಷನ್ ನಾವ ಗೆಲ್ಲೋನ್ರಿ. ಆಯ್ತು ತಗೋರಿ ಮೇಡಮ್, ನೀವೇ ಹೇಳಕತ್ತಾರಂದ್ರ ಮನಿ ಮಾರ್ಬಿಡೋನ್ ತಗೋರಿ, ಅವನ ರೊಕ್ಕ ಗೌಡ್ರಿ ಕೊಟ್ಬಿಡೋನು. ನಡೀರಿ. ರೀ ಮೇಡಮ್, ಬರಾತಾರ ನೋಡ್ರಿ ನಮ್ ಶತ್ರುಗಳು. ಮೇಡಮ್ ರೀ, ಅಲ್ಲಿ ನೋಡ್ರಿ ನಿಮಗೆ ಹೆಂಗ್ ನೋಡತ್ತ ಇಂದಿರಾ ಮೇಡಮ್, ನಮ್ಮ ಅಪೋಸಿಟ್ ಪಕ್ಷದವ್ರ ಮೂಗ ಮಾರಿ ಕಿಸುವಂತ. ಆಶ್ಚರ್ಯ ಫಲಿತಾಂಶ, ಗಿರಿಜಾ ಮತ್ತು ಲಲಿತಾ ಅವರನ್ನು ಪರಾಭವಗೊಳಿಸಿ 20,000 ಮತಗಳಿಂದ ವಿಠಲಣ್ಣ ಅವರು ಜಯಬೇರಿಸಿದ್ದಾರೆ. $1 ರೂಪಾಯಿ ಖರ್ಚಿಲ್ಲದನು ಈ ಜಗತ್ನಾಗ ಇಲೆಕ್ಷನ್ ಗೆದ್ದಾವಂದ್ರ ನಿನ್ನಲ್ಲೇ ದೋಸ್ತ, ಜಗತ್ ಉದ್ದಾರ ದೋಸ್ತ. ನೋಡ್ರಿ ಮೇಡಮ್, ಮನ್ಯಾಗ ಬಾಂಡೆ ತಿಕ್ಕೋಗ ಆರಾಮ್ ಸಿರ್ಕೊಂಡ್ರಿ ಅವ್ರಿನ.
ಮೇಡಮ್ ನಿಮ್ ಪಿ ಎ ಮತ್ತ ಆ ಗೌಡ 3 ಮಂದಿ ಚಡ್ಡಿ ದೋಸ್ತರ್ರಿ ಅವ್ರ. ನೋಡಪ್ಪ ಗೌಡ್ಯ ನಾವ್ 3 ಮಂದಿ ಪ್ಲಾನ್ ಹಾಕಿದ್ದ ಸಕ್ಸಸ್ ಆತ್ ನೋಡ. ನಾ ನಮ್ ಮೇಡಮ್ ಇಂದ್ರಾ ಮೇಡಮ್ಗ ಚಂಬ್ ಕೊಟ್ಟಿದ್ದು ಆತ, ನಾ ಲಲಿತಾ ಮೇಡಮ್ಗ ತಪ್ಪಗಿ ಹಾಕಿದ್ದು ಆತ, ನಾವ್ 3 ಮಂದಿ ಕೊಡಿಸಿ ರೊಕ್ಕ ಬಳಕೊಂಡ್ ಬಂದಿದ್ದು ಆತ. ಅದನ್ನೊಂದ್ ಹೇಳೇ ಬಿಡ್ಲ. ನಾವ್ 3 ಜನ ಯಾವ ದೇಶಕ್ಕೆ ಹಾರನಂತ ನೋಡು ನೀ ಇಬ್ರು ಎಲ್ಲ ಅಂತಿಲ್ಲ, ಅಲ್ಲಿ ನಾ ಹೋಗ ರೆಡಿನ ಅದೇನೋ. ಮತ್ತೆ ಗೌಡ ಪಾಸ್ಪೋರ್ಟ್ ತಗೋ ದುಬೈಕ್ ಹಾರ್ ಬಿಡೋಣ. ನಿಮ್ ಕೈಯಾಗ ಚಂಬ ನಿಮಗ್ ಟೊಪ್ಗಿ ಹಾಕಿ ಹೋಗ್ಬಿಟ್ರ. ನಡಿ ಹೊಡ್ರಿ ಚಪ್ಪಾಳೆ ಹೊಡ್ರಿ.